ಕಮಲಾ ಯಾರೇ ಬಾಗ್ಲ ಹಾಕಿರೋದು? ತೆಗೀರೆ ಬಾಗ್ಲು. ಅಯ್ಯೋ ಚೇಳು ಕಣ್ರೆ, ಬಾಗ್ಲು ತೆಗಿದೆ. ಬಂದೆ ಮಾವ. ಚೇಳು ಕಣ್ರೆ. ಎಲ್ಲಿ ಮಾವ ಚೇಳು? ನಿನ್ ಚೇಳು ಮನೆ ಹಾಳಾಗೋಗ್ಲಿ. ಯಾರಮ್ಮ ಬಾಗ್ಲ ಹಾಕಿದ್ದು? ಅವಳೆ ಇದ್ದಾರಲ್ಲ. ಕತ್ತೆ ಹೆತ್ಲಾಂಡಿ ಒಂದು ಮಣ ತಿಂತೀಯಾ? ಕೆಲ್ಸಕ್ಕೆ ಬಾರ್ದ ಮಗನೇ, ಎಂತ ಮನೆಯಲ್ಲಿ ಕೆಲಸ ಮಾಡಿದ್ಯೋ ಆ ಕಾರಣ. ಅಲೋ, ಮೆಕ್ಯಾನಿಕ್ ರಘುಪತಿ ಅವ್ರ ಮನೆ. ನಾನೇ ಹೇಳ್ರಿ. LNT ಕಂಪನಿಯಿಂದ ಮಾತಾಡ್ತಾ ಇದೀವಿ. ನಮ್ಮ ಕಂಪನಿಲಿರೋ 50 ಕಾರ್ನ ನಿಮ್ ಸರ್ವಿಸ್ ಸೆಂಟರ್ಗೆ ಸರ್ವಿಸ್ ಬಿಡ್ಬೇಕು ಅಂತಿದೀವಿ. ಏನ್ ಮೇಡಮ್? ಸರಿ ಹೇಳಿ ಮೇಡಮ್. ಅದೇ ಸರ್, ನಮ್ ಕಂಪನಿಲಿರೋ 50 ಕಾರ್ನ ನಿಮ್ ಸರ್ವಿಸ್ ಸೆಂಟರ್ಗೆ ಬಿಡ್ಬೇಕು ಅಂತಿದೀವಿ. 50 ಕಾರ? ಅಲ್ಲ ಮೇಡಮ್, ನಮ್ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತು ಮೇಡಮ್? ಗೊತ್ತಾ? ನಿಮ್ ಸರ್ವಿಸ್ ಸೆಂಟರ್ ಇಡೀ ಸಿಟಿಗೆ ಫೇಮಸ್. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ವಲ್ಲ? ಇಲ್ಲ ಗೊತ್ತು. ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಓಕೆ. ನೀವು 1 ಕಾರ್ ಸರ್ವಿಸ್ ಮಾಡಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಜಾಸ್ತಿ ಇಲ್ಲ ಮೇಡಮ್, 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಮೇಡಮ್. 500 ರೂಪಾಯಿ ಅಂದ್ರೆ 50 ಕಾರ್ಗೆ 25. ಹೌದೌದು. ಸರಿ, ಹಾಗಾದ್ರೆ ನಿಮಗೆ ಚೆಕ್ ಬೇಕಾ ಕ್ಯಾಶ್ ಬೇಕಾ? ಕೊಟ್ರೆ 2 ತಗೋತೀವಿ ಮೇಡಮ್. ಆವಾಗ ನಮ್ ಕಂಪ್ನಿನ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹಂಗಲ್ಲ, ಚೆಕ್ ಆದ್ರೂ ಪರವಾಗಿಲ್ಲ, ಕ್ಯಾಶ್ ಆದ್ರೂ ಪರವಾಗಿಲ್ಲ. ಹಾಗಾದ್ರೆ 25,000 ರೂಪಾಯಿ ಕ್ಯಾಶ್ ತಗೊಳ್ಳಿ. 25,000 ಮೇಡಮ್? ಇದೆಲ್ಲ ನಿಜನಾ ಮೇಡಮ್? ನಿಜ ಅಲ್ದಿದ್ರೆ ನೀವೇ ನನ್ ಮಾವನ ಜೋಕ್ ಮಾಡಕ್ಕೆ? ಅಯ್ಯೋ ಹಂಗಲ್ಲ, ನೀವು ಕಾರ್ನ ಯಾವಾಗ ಕಳಿಸ್ತೀರಾ? ತಗೊಂಡ್ಮೇಲೆ. ಅಂದ್ರೆ ಇನ್ನು 50 ಕಾರ್ ತಗೋಬೇಕು ಅನ್ಕೊಂಡಿದೀವಿ, ಅದ್ರ ಜೊತೆ ಕಳಿಸ್ತೀವಿ. ಓಕೆ ಮೇಡಮ್. ಗೊತ್ತು, ಹೋಗ್ರಿ. ಏನಾಯ್ತಪ್ಪ? LNT ಕಂಪನಿ ನನಗೆ 50 ಕಾರ್ಗೆ ಸರ್ವಿಸ್ ಆರ್ಡರ್ ಬಂದಿದೆ ಕಣ. ನೋಡ್ರ ನೀವು ಪಟ್ಟಿರೋ ಕಷ್ಟ ಶ್ರಮ ವೇಸ್ಟ್ ಆಗಲ್ಲ ಅಂತ ನಾನು ಅವಾಗ ಹೇಳ್ತಿದ್ದೆ. ಇನ್ಮೇಲೆ ಈ ಊರಲ್ಲಿರೋ ಆರ್ಡರ್ ಎಲ್ಲ ನಮ್ದೆ. ಅಪ್ಪ ನಮ್ದು ರಿಚೆಸ್ಟ್ ಫ್ಯಾಮಿಲಿ ಆಗ್ಬಿಡುತ್ತಪ್ಪ. ಸಾಕ್ ಆಫ್ ಮಾಡ ಅಪ್ಪ. ಫೋನ್ ಬರೋಕ್ ಮುಂಚೆ ಇವ್ನಿಗೆ ಉಗಿತಾ ಇದ್ರಿ. ಕಾರಿನ ರೇಟು 50 ಲಕ್ಷ ಅಲ್ವಾ? ಕತ್ತೆ, ನಿನಗೆ ಗೊತ್ತಿಲ್ವಾ? 50 ಲಕ್ಷ ಕಾರ್ ಹೆಂಗ್ ತಗೊಳೋದೆ? ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು ಕಾರ್ನ ತಗೊಂಡೋಗಕ್ಕೆ? ನಾನ್ ಕಾರ್ ತಗೊಂಡು ಊರಲ್ಲೆಲ್ಲ ಶೋಕಿ ಮಾಡ್ಕೊಂಡ್ ತಿರ್ತಾ ಇಲ್ಲ. ನಮ್ ಕಾರಲ್ಲಿ ಕೂತ್ಕೊಳ್ಳೋ ಪ್ರತಿಯೊಬ್ಬರ ಹತ್ರನು 50 ರೂಪಾಯಿ ವಸೂಲಿ ಮಾಡಿ ದಿನಕ್ಕೆ 500 ರೂಪಾಯಿ ದುಡಿತಾ ಇದ್ದೀನಿ. ಆ ದುಡ್ಡನ್ನೆಲ್ಲ ನಾನು ಅಮ್ಮನ ಕೈಲೇ ಕೊಡ್ತಾ ಇದ್ದೀನಿ. ಏನೇ ದಿನಕ್ಕೆ 500 ರೂಪಾಯಿ ಕೊಡ್ತಾ ಇದ್ದೀರಾ? ಅಂದ್ರೆ ತಿಂಗಳಿಗೆ 15,000 ಆಯ್ತು. ಏನೇ ಮಾಡಿದೆ ದುಡ್ಡನ್ನೆಲ್ಲ? ಅದು ಯಾಕತ್ತೆ ಅಷ್ಟೊಂದು ಕಂಗಾಲ್ ಆಗ್ತಿದ್ದೀರಾ? ಆ ದುಡ್ಡಿನಿಂದ ಮಾವನ ಹೆಸರಲ್ಲಿ ತಿರುಪತಿ ವೆಂಕಟೇಶ್ವರಂಗೆ ಸಹಸ್ರನಾಮ ಪೂಜೆ ಮಾಡಿಸ್ತಿದ್ರಲ್ವಾ? ಅದೇ ನಾಮ ಸಹಸ್ರನಾಮ. ನಾಮ ರೀ, ಸಹಸ್ರನಾಮ. ಸಹಸ್ರನಾಮನೇ. ಅದಕ್ಕೆಲ್ಲ ನಮ್ಗೆ 50 ಕಾರ್ ಸರ್ವಿಸಿಗೆ ಬಂದಿದ್ದು. ಹೌದು, ಮತ್ತೆ ನಮಗೂ ಜವಾಬ್ದಾರಿ ಇದೆ. ಗೋವಿಂದ ಗೋವಿಂದ. ಏನೋ ಗೋವಿಂದ? ಫಿಟ್ಟಿಂಗ್ ಇಡೋ ಕೆಲಸ ಬಿಟ್ಟು ಆಫೀಸ್ಗೆ ಹೋಗಿ ನಂತರ ಜವಾಬ್ದಾರಿ ದುಡಿಯೋದ್ ಕಲಿಯೋ. ಅವನ ಮೇಲೆ ಕರೆಕ್ತಿಯಾ? ಕಂಡರ್ ಕರಲ್ಲಿ ಸಂಪಾದನೆ ಮಾಡಕ್ ನಾಚಿಕೆ ಆಗಲ್ಲ ನಿಂಗೆ? ಅಪ್ಪ ನೀನ್ ಹಿಂಗ್ ರೇಗಾಡಿದ್ರೆ ನಾನು ಮನೆ ಬಿಟ್ಟು ಓಡೋಗ್ತೀನಿ ಅಷ್ಟೇ. ನೀನ್ ಮನೆ ಬಿಟ್ಟು ಓಡಬಿಟ್ರೆ ಯಾರು ಬಾಯ್ ಬಡ್ಕೊಳ್ಳ? ಯಾಕೆ ಬಾಯ್ ಬಡ್ಕೊಳ್ಳಲ್ಲ? ನಾನು ಓಡೋಗೋದು ನೀನ್ ಬೆಂಚ್ ಕಾರಲ್ಲಿ. ಎಲ್ಲ ಇವನು ಪತ್ತೆನೇ ಇಲ್ಲ. ಹೌದಲ್ವಾ? ಬೈಕ್ ಅಂದ, ಸೈಲೆನ್ಸರ್ ಅಂದ, ಅದಂದ ಇದಂದ. ಎಲ್ಲೋ ಬಿಟ್ನು? ಅವ್ರಪ್ಪನ ಹತ್ರ ಏನಾದ್ರು ಸಿಗಾಕೊಂಡ್ಬಿಟ್ನ? ಯಾರ ಇವನು? ನಮ್ಮ ಏರಿಯಾದಲ್ಲಿ ಚಾಚನ್ನೇ ಹುರುತ್ತಾರ ಓಡಾಡ್ತಾ ಇದ್ದಾನೆ. ನಮ್ ಪ್ರೀತಮ್ ಕಣೋ. ಬಾಯ್ ಬಾಯ್. ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಯಾಕೆಂದ್ರೆ ಹಲೋ ಬನ್ನಿ. ಓಕೆ, ಗೆಟ್ ಇನ್. ಥ್ಯಾಂಕ್ ಯು ಸರ್. ಈ ನನ್ ಮಗ ಈ ವೇಷದಲ್ಲಿ ಯಾಕೆ ಇಲ್ಲಿ ಬರ್ತಾವನೆ? ನಮಸ್ಕಾರ ಗುರುಗಳೇ. ಮೆಡಿಟೇಷನ್ ಆಗಿ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತ ಮೆಡಿಟೇಷನ್ ಮಾಡ್ತೀನಿ ಅಂದೆ. ಇದು ಮೆಡಿಟೇಷನ್ ಅಂತ ಮೆಡಿಟೇಷನ್. ಯಾವ್ದೋ ಹುಡುಗಿನ ನೋಡಿರ್ತಾನೆ, ಕ್ಯಾಚ್ ಹಾಕೊಳಕ್ ಬಂದಿರ್ತಾನೆ. ಅರ್ಥ ಆಯ್ತಲ್ಲ ನಾಯಿ? ಮರ್ಯಾದೆಯಿಂದ ಒಳಗು ಹೋಗ್ಬಿಡು, ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ. ಗುರುಗಳೇ, ಇವನ್ ಇದನ್ನಲ್ಲ ನಂಬರ್ 1 ಕೇಳಿ. ನಮಸ್ತೆ ಅಂಕಲ್. ನಮಸ್ಕಾರ. ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್? ಚೆನ್ನಾಗಿದೆ. ಯಾಕೆ? ಗುಡ್ ನ್ಯೂಸ್ ಹೇಳಿದ್ರೆ ಬರಲಾ?
ಇವನ್ ಇದನ್ನಲ್ಲ ಈ ಏರಿಯಾದಲ್ಲಿ ಕೇಳಿ ನಂಬರ್ 2 ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ್ದ. ಆದಷ್ಟು ಸುಲಭವಾಗಿ ಆಗತ್ತಾ? ಆಗೋಯ್ತಲ್ಲ. ಏನು ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ಹಿಡ್ಕೊಂಡು ಕೂತಿದ್ಲು, ನಾನೇ ನೋಡಿದ್ದೆ. ನೀ ಯಾರ ಬೇರೆಯವ್ರನ್ನ ನೋಡಿ ಮಿಸ್ಟೇಕ್ ನಾನು ಮಾಡ್ಕೊಂಡಿದ್ದೆ. ಹಂಗೆ ಅನ್ಕೊಂಡೆ, ಆದ್ರೆ ಅವಳೇ ನನ್ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಖುದ್ದು ಮಾತಾಡ್ಸಿದ್ಲು. ಮಾತಾಡ್ಸಿದ್ಲ ನೋಡ್ದ ನನ್ ತಂಗಿನ? ಸುಳ್ಳು ಹೇಳ್ತಾ ಇದ್ಯಾ? ನನ್ ತಂಗಿನ? ಹೌದಯ್ಯ. ಈ ದರಿದ್ರ ನನ್ ಮಗನ್ ಕಣಕ್ ಬಿದ್ದು ಬಿಡ್ತಾ. ನೋಡಿ, ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಒತ್ತಡ, ಕೆಲಸ, ಕಷ್ಟ, ಆಯಾಸ, ಜಂಜಾಟ, ನಿರುತ್ಸಾಹ ಇತ್ಯಾದಿಗಳು ಕೂಡಿರುವುದರಿಂದ ನಮ್ಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮೆಡಿಟೇಷನ್ ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕ. ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒತ್ತಡರಹಿತವನ್ನಾಗಿ ಮಾಡಿ ಒಂದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಬಲ್ಲ ಹತೋಟಿ ನಮಗೆ ದೊರಕುತ್ತದೆ. ನಾವೀಗ ನಮ್ಮ ದಿನನಿತ್ಯದ ಜಂಜಾಟಗಳನ್ನು ಮರೆತು ಮೌನವಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ. ಹಾಯ್ ಹಾಯ್, ನಾನು ಡ್ರೆಸ್ ಚೇಂಜ್. ಹಾಯ್, ಹಲೋ, ನನಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ. ಬೈ ಬರ್ತ್. ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ. ನನ್ನನ್ನು ಯಾಕೆ ಸಾರ್ ನೋಡ್ತಿದ್ದೀರಾ? ಮೆಡಿಟೇಷನ್ ಮಾಡೋದಕ್ಕೆ ಬಿಡಿ ಪ್ಲೀಸ್. ಸಾರ್ ಇವನು ಬನ್ನಿ ಬನ್ನಿ. Waiting all day to see your pretty face. Don't know what I do, but you're just great. Yo, all day all around, being away. Donna, 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 like me. Donna, like me. Yeah, yeah. Donna, 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 like me. ಮೇಡಮ್, ಈ ಟೇಬಲ್ ಕೂತ್ಕೊಳ್ಳಿ. ನಿಮ್ಮ ಅಜ್ಜಿ ಮತ್ತೆ ರಿಸರ್ವಾ? ಬೆಳಿಗ್ಗೆಯಿಂದ ಬೋಣಿನೇ ಇಲ್ಲ. ಯಾವನ ಕೆಲ್ಸಕ್ಕೆ ಬರ್ದಿರೋ ದಂಡ್ ಪಿಂಡ್ ಇಟ್ಟಿರ್ಬೇಕು. ನೀವು ಕೂತ್ಕೊಳ್ಳಿ ಮೇಡಮ್. ಒಂದ್ ನಿಮಿಷ ಮೇಡಮ್. ಹಾಯ್ ಮಹಾಲಕ್ಷ್ಮಿ ಅವರೇ, ವಾಟ್ ಎ ಸರ್ಪ್ರೈಸ್. ಅವಾಗ ನಮ್ಮಿಬ್ರಿಗೂ ಗೊತ್ತಿಲ್ದಂಗೆ ಹೀಗ್ ಮೀಟ್ ಮಾಡ್ತಾ ಇದೀವಿ. ಇದೇ ತರ ಮೀಟ್ ಮಾಡ್ತಿದ್ರೆ ನಾವು ತುಂಬಾ ಬೇಗ ಕ್ಲೋಸ್ ಆಗ್ಬಿಡ್ತೀವಿ. ವಾಟ್ ಯು ಸೇ? ಓ ಮೈ ಗಾಡ್. ಏನ್ ಬೇಕು ಮೇಡಮ್? ಒನ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಅಂಡ್ ಅ ಕೋಕ್. ರೀ ಬೇಡ ಕಣ್ರಿ, ಈ ರೆಸ್ಟೋರೆಂಟ್ ಅಲ್ಲಿ ಸ್ಯಾಂಡ್ವಿಚ್ ಕೆಡದಾಗಿರುತ್ತೆ. ಹೋಗಲ್ಲೇ. ಹಾಗಾದ್ರೆ ಕೋಕ್ ಮಾತ್ರ ಸಾಕು. ಓಕೆ ಮೇಡಮ್. ನಿಮ್ಗೇನ್ ಬೇಕು? ನಾವಿಬ್ರು ಜೊತೆಲಿ ಬಂದಿದ್ವಿ. ಫಸ್ಟ್ ಲಕ್ಷ್ಮಿ ಕೊಡು. ತಮಾಷೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅವರ ಏನು? ವಾಟ್ ಎ ಬನ್ನಿ. ಇವನು ಯಾರ ಮನೆಗೆ ಬಂದಿದ್ದೀರಾ? ನಾನ್ ಗೆಸ್ಟು ಅಂತ ನಿಮ್ಗೆ ಹೇಗ್ ಗೊತ್ತು? ನಿಮ್ಮಂಥ ದೇವಕನ್ಯೆನ ಈ ಏರಿಯಾಲಿ ನಾನು ಯಾವತ್ತೂ ನೋಡಿಲ್ಲ. ನಾನು ಹೀಗೆ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಅನ್ಸುತ್ತಲ್ಲ?
ನಿಮ್ಮಂತ ದೆವ್ವದ ಮುಖ ಇರೋರ್ನ ಈ ಏರಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಇವ್ನ್ ಬಿಡೋ ತರ ಕಾಣಿಸ್ತಿಲ್ಲ. ನಾನ್ ನನ್ ಫ್ರೆಂಡ್ ಗೀತಾ ಮನೆಗ್ ಬಂದಿದ್ದೀನಿ. ಓ ಗೀತಾನಾ? ನಿಮಗ್ ಗೊತ್ತಾ? ನೀವು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಏರಿಯಾಲಿ ಕಿಂಗ್ ಅಂತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೀತಮ್, ಡೇಟ್ ಆಫ್ ಬರ್ತ್ 1985 September 5th, height weight ನೀವೇ ನೋಡ್ತಾ ಇದ್ದೀರಾ. ಮೈ ಫಾದರ್ ಹ್ಯಾವ್ ಯು ನೋ ವೆರಿ ಫ್ಯಾಂಟಾಸ್ಟಿಕ್, ವೆರಿ ಫೈನ್, ವೆರಿ ಗುಡ್ ಮೆಕ್ಯಾನಿಕ್ ಶಾಪ್. ಮೈ ಮದರ್ ಇಸ್ ಕಿಚನ್ ವೈಫ್. ಮೈ ಬ್ರದರ್ ಇಸ್ ಬೆಮೆಲ್, ಚೀಫ್ ಇಂಜಿನಿಯರ್. ನಾವಿರೋದು ಹೆಚ್ ಬ್ಲಾಕ್ ಅಲ್ಲಿ. ನನಗೆ ಲೈಫ್ ಅಲ್ಲಿ ರಿಸ್ಕ್ ತೊಗೊಳೋದೆಲ್ಲ ಇಷ್ಟ ಅಲ್ಲ. ಅದಕ್ಕೆ ಕೂಲ್ ಆಗಿ ಎಜುಕೇಶನ್ ಎಲ್ಲ ಮುಗಿಸ್ಬಿಟ್ಟು ಕೇಳ್ತಾ ಇದ್ದೀನಿ. ಏನು ಗೆಳಸ್ಕೊಳ್ಳೋದು? ನಂಗೆ ಲುಕ್ ಕೊಡ್ತಾ ಇದ್ಯಾ? ಬಿಟ್ಟ ಅಂದ್ರೆ ಎಕ್ಸ್ಕ್ಯೂಸ್ ಮೀ, ಯು ಜೆಂಟ್ಲು ಬಾಯ್, ಮೀ ಕಮ್ 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 ಕಮ್. ನೋಡಿ, ನೀವು ಮಾತಾಡೋದು ನಮ್ಗೆ ಶೌಟ್ ಆಗುತ್ತೆ. ಪ್ಲೀಸ್ ಆಚೆ ಹೋಗ್ಬಿಟ್ಟು ಕಿರ್ಚಾಡಿ. ಅನ್ಎಜುಕೇಟೆಡ್ ಫೆಲೋಸ್. ಯಾವನು ನಮ್ಮ ಏರಿಯಾಗ ಹೊಸ ಎಂಟ್ರಿ? ಸ್ವಲ್ಪ ಓವರ್ ಆಯ್ತಲ್ಲ? ಬೇಜಾನ್ ಓವರ್ ಆಯ್ತಲ್ಲ? ಹಾಯ್ ಶೇಖರ್, ನಾನು ಕಣ ಮಹೇಶ. ಮಹೇಶ, ಯಸ್. ಎಲ್ಲೋ ಇದ್ಯಾ? ಏನೋ ಮಾಡ್ತಿದ್ಯಾ? ಕಲ್ಕತ್ತಾದಲ್ಲಿ ಮ್ಯಾರೇಜ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ಕಾಂಟ್ರಾಕ್ಟ್? Yes. ಹಂಗಂದ್ರೆ ಮದುವೆ ಬೇಕಾಗಿರೋ ಎಲ್ಲಾ ಕೆಲಸನು ಅಂತ. A to Z ಸರ್ವಿಸ್. ಹೌದು, ನೀನ್ಯಾಕೋ ಇಷ್ಟೊಂಡಲ್ಲಾಗಿದ್ಯಾ? ಏನೋ ಗೊತ್ತಿಲ್ಲ ಕಡ, ಜೀವನನೇ ಜಿಗುಪ್ಸೆ ಆಗ್ಬಿಟ್ಟಿದೆ. ಸಾಲದಲ್ಲಿ ಮುಳುಗೋಗ್ಬಿಟ್ಟಿದೀನಿ. ಬದುಕೋಕ್ ಆಸೆನೂ ಇಲ್ಲ, ಸಾಯಕ್ಕಿಷ್ಟನೂ ಇಲ್ಲ. ಹೇಯ್, ನಿನ್ನ ಪ್ರಾಣ ಸ್ನೇಹಿತ ನಾನು ಎದುರುಗಡೆ ಇರ್ಬೇಕಾದ್ರೆ ಯಾಕೋ ಹಿಂಗ್ ಮಾತಾಡ್ತೀಯಾ? ಎಷ್ಟು ಸಾಲ ಮಾಡಿದ್ಯಾ? ಎಷ್ಟೋ ಮಾಡಿದ್ಯಾ ಹೇಳ? 1 ಲಕ್ಷ ಕಣೋ. ಆಫ್ಟರ್ ಆಲ್ 1 ಲಕ್ಷ ರೂಪಾಯಿಗೋಸ್ಕರ ಈ ರೇಂಜ್ ಡಲ್ ಆಗಿದೆಯೇನೋ? ನೀನ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಜಸ್ಟ್ 1 ಲಕ್ಷ ರೂಪಾಯಿ ತಾನೇ ಬೇಕು. 1 ಲಕ್ಷ ರೂಪಾಯಿ ಕೊಟ್ರೆ ನೀನ್ ಹ್ಯಾಪಿ ಆಗಿರ್ತೀಯ? ಹಂಗಾದ್ರೆ ಇಲ್ಲಿ ಒಂದ್ಸಲ ನಗು ನೋಡೋಣ. ಕರೆಕ್ಟ್. ತಗೋ 50, 30, 1 ಲಕ್ಷ. ಹೇ, ಅದ್ಯಾಕೋ ಹಿಂಗ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಫ್ರೆಂಡ್ ಅಂದ್ಮೇಲೆ ಇಷ್ಟು ಮಾಡಲ್ವೇನೋ ನಾನು? ತಗೋಯ್ ದುಡ್ಡನ್ನ ತಗೊಂಡೋಗಿ ಅವ್ರ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಸಾಲ ತೀರ್ಸ್ಬಿಟ್ಬಾ. ಆದ್ರೆ ಇನ್ಮೇಲೆ ಯಾವತ್ತೂ ಈ ತರ ಡಲ್ಲಾಗಿ ಮಾತ್ರ ಇರ್ಬೇಡ. ಯಾವನು ಇಳಿತಿದ್ದಂಗೆ ಲಕ್ಷ ರೂಪಾಯಿ ಇಡ್ತಾವನೆ. ಸಖತ್ ಸೌಂಡ್ ಪಾರ್ಟಿನ ಇರ್ಬೇಕು. ನಾನು ಫೀಲಿಂಗ್ ಸ್ಟೋರಿ ಹೇಳಿ ಎಷ್ಟು ಸಿಗುತ್ತೋ ಅಷ್ಟು ಕುಯ್ಕೋತೀನೋ. ಬೇಡ ಕಣೋ, ದುಡ್ಡಿಗೆ ದುರಾಸೆ ಪಡಬೇಡ. ಮೊದಲೇ ನಿಂಗೆ ಬೇಜನ್ ಫ್ಲಾಶ್ ಬ್ಯಾಕ್ ಇದೆ. ನೀನ್ ಯಾವಾಗ್ಲೂ ಹಿಂಗೆ ಇರೋ. ಬಂದೆ, ಒಂದ್ ನಿಮಿಷ ಇರಿ. ಮಹೇಶ್ ಅಣ್ಣಂಗೆ ಒಂದ್ ಹಾರ್ಟ್ ಪಿಜ್ಜಾ, ಒಂದ್ ದೊಡ್ಡ ಕಾಕ್ ಬಾಟ್ಲ್ ತಗೊಂಬಾರ. ಯಾರ ನೀನು? ಸೀದೋ ಕರ್ಕಲಾಗಿರೋ ತಂದೂರಿ ಚಿಕನ್ ತರ ಇದೆಯಾ? ನಿಮ್ಮ ಫ್ರೆಂಡ್ಗೆ ನೀವು ಮಾಡ್ತಿರೋ ಸಹಾಯ ನೋಡಿ ನಿಮ್ಮ ಫ್ಯಾನ್ ಆಗ್ಬಿಟ್ಟೆ ಸರ್. ನನ್ನ ಫ್ಯಾನ್? ಹೌದು ಸರ್. ಇದೇ ಸಂತೋಷಕ್ಕೆ ಈ ಪಾರ್ಟಿಗೆ ನಾನೇ ಸ್ಪಾನ್ಸರ್ ಮಾಡ್ತೀನಿ. ಬೇಗ ತಗೊಂಬಾರೋ. ಹಲೋ, ಅದೇ ಬಾಯಲ್ಲಿ ಡಬಲ್ ಪ್ಯಾಕ್ ಕಿಂಗ್ ಸೈಜ್ ಸಿಗರೇಟ್ ಹೇಳು. ಅಲ್ಲಿ ಟ್ಯಾಕ್ಸಿ ನಿಂತಿದೆ, ಹೋಗ್ಬಿಟ್ಟು ಬಾಡಿಗೆ ಕಟ್ಬಿಟ್ಪ. ಹಂಗೆ ಲಗೇಜ್ ಇದೆ, ಎತ್ತಾಕೊಂಬ. ಏನೋ ಮಕ್ಕ ನೋಡ್ತಾ ಇದೆಯಾ? ಹೋಗ. ಅಮ್ಮ, ಟ್ಯಾಕ್ಸಿ ಬಾಡಿಗೆ ಕೊಡೋ. ಬಾರ. ಲೋ ಫ್ಯಾನು ಸರ್. ಟ್ರೀಟು ಚಿಂದಿ ಕಣ. ಥ್ಯಾಂಕ್ ಯು ಸರ್. ಸರಿ ಕಣೋ, ನಾನು ಹೋಗ್ಬಿಟ್ಟು ಬರ್ತೀನಿ. 1 ನಿಮಿಷ ತಾಳು. ಹೌದು, ನಿನಗೆ ದುಡ್ಡು ಅಂದ್ರೆ ತುಂಬಾ ಭಯ ಅಲ್ವಾ? ಮತ್ 1 ಲಕ್ಷ ರೂಪಾಯಿ ಹೆಂಗೋ ಸಾಲ ಮಾಡ್ದೆ? ಅದು ನಮ್ ಕಿಶೋರ ಇದಾನಲ್ಲ, ಕುಣಗಲ್ ಕಿಶೋರ, ಅವನ್ನ ದುಬೈ ಕಳ್ಸೋಕೆ ಸೇಟು ಹತ್ರ 50,000 ಸಾಲ ಇಸ್ಕೊಟ್ಟೆ. ಅವ್ನ 50,000 ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟ. ನಾನ್ ಸೇಟು ಹತ್ರ ಲಾಕ್ ಆಗ್ಬಿಟ್ಟೆ. ನಿನ್ನ ತಾಪಾತ್ರನೇ 108 ಇಟ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಸಾಲ ಬೇರೆ ಕೊಡಿಸ್ತೇನೋ? ಲೈ, ನಿನಗ್ ದುಡ್ಡಿನ ಬೆಲೆ ಗೊತ್ತಿಲ್ಲ ಕಣೋ. ನೋಡ, ಈ ಮಹೇಶ್ ಬಾಬು ಮನುಷ್ಯನಿಗೆ ವ್ಯಾಲ್ಯೂ ಕೊಡದಿದ್ರು ಕ್ಷಮಿಸ್ತಾನೆ, ಆದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ದವನ್ನ ಕ್ಷಮಿಸದೇ ಇಲ್ಲ. ಸೊ ಈ 50,000 ರೂಪಾಯಿಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಈ 50,000 ರೂಪಾಯಿ ಇನ್ನು 50,000 ರೂಪಾಯಿ ಲೆಕ್ಕ ಹೇಳು. ಅದು 3 ತಿಂಗಳಿಂದ ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು, ಕೈ ಫ್ರಾಕ್ಚರ್ ಆಯ್ತು, 10,000 ಖರ್ಚಾಯ್ತು. ತೆಗೆದು ಪ್ಲೇಟ್ ಬಿಟ್ಟ ಅಂದ್ರೆ ಶೇಪ್ ಎಲ್ಲ ಚೇಂಜ್ ಆಗ್ಬಿಡ್ಬೇಕು. ಬಡ್ಡಿ ಮಗನ ನಿನ್ ಸೈಕಲ್ಲೇ ತುಳಿಯಕ್ ಬರಲ್ಲ, ಅದ್ರಲ್ಲಿ ಸ್ಕೂಟರ್ ಬೇರೆ ತಗೊಂಡಿದ್ಯಾ. ಮತ್ತೆ ಮನಿ ವ್ಯಾಲ್ಯೂ ತಿಳಿದೇ ವರ್ತಿದ್ಯಾ. ನೋಡ, ಈ ಮಹೇಶ್ ಬಾಬು ಮನುಷ್ಯನಿಗೆ ವ್ಯಾಲ್ಯೂ ಕೊಡದಿದ್ರು ಕ್ಷಮಿಸ್ತಾನೆ. ಮನಿ ವ್ಯಾಲ್ಯೂ ಕ್ಷಮಿಸಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ಈ 10,000 ಆಗ್ಲೇ ಹೇಳಿದ್ನಲ್ಲೋ, ನಿನಗಿದ್ ಬೇಕಿತ್ತಾ? ಮಿಕ್ಕಿದ ಸಾಲ ಹೆಂಗಾಯ್ತು? ಯಾಕೆ ಇದನ್ನು ಒಳಗಾಕೊಳಕ? ಈ 10,000 ಮಾತ್ರ ನಿನ್ ಜೇಬ್ ಸರ್ಬಾರ್ದು. ಮಾಡ್ತೀನಿ ನೋಡು. ನನ್ನ ಪ್ರಾಬ್ಲಮ್ ನ ಹೇಳಿ ನಿನಗ್ ತುಂಬಾ ಫೀಲ್ ಮಾಡಿಸ್ಬಿಟ್ಟೆ. ನನಗೊಂದು ವಿಷಯ ಅರ್ಥ ಆಯ್ತು. ಏನದು?
ನಿನ್ನಂತ ಒಬ್ಬ ಒಳ್ಳೆ ಫ್ರೆಂಡ್ ಇದ್ರೆ ಎಂತ ದೊಡ್ಡ ಪ್ರಾಬ್ಲಮ್ ಬೇಕಾದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಹೇಳು ಇನ್ನೊಂದ್ಸಲ ಹೇಳು. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಈಗಲಾದ್ರೂ ಅರ್ಥ ಆಯ್ತಾ? ಈ ಮಹೇಶ್ ಬಾಬು ಕಷ್ಟದಲ್ಲಿರೋರಿಗೆ ಹೆಗಲು ಕೊಡ್ತಾನೆ, ಕಾನ್ಫಿಡೆಂಟ್ ಆಗಿರೋರ್ನ ಅಪ್ರಿಶಿಯೇಟ್ ಮಾಡ್ತಾನೆ ಅಂತ. ನಿನ್ನ ಕಷ್ಟನ ನೀನೇ ಸಾಲ್ವ್ ಮಾಡ್ಕೊಂತೀಯ ಅಂದ್ಮೇಲೆ ಈ 10,000 ರೂಪಾಯಿ ನಿನಗೆ ಯಾಕೋ? ಹಾಯ್ ಬಾಯ್ಸ್, ನಿಮಗೇನಾದ್ರೂ ಹೆಲ್ಪ್ ಬೇಕಾ? ಕತೆ ಯಾಕೆ ಕೇಳ್ತೇನೆ? ನೀನ್ ಕಲ್ಕತ್ತಾಗ ಬಾ, ನಮ್ ಕದರ್ ನೋಡುವ. ಹಾಯ್ ಮೈ ಸಿಸ್ಟರ್ ಫ್ಯಾಮಿಲಿ, ಹೌ ಆರ್ ಯು? ಅಣ್ಣ ಹೇಗಿದ್ಯಾ? ಫೈನ್, ವೆರಿ ಫೈನ್. ಯಾವಾಗ ಬಂದಪ್ಪ? ಈಗಷ್ಟೇ ಬಂದೆ ಮಾವ. ಕಾಫಿ ಕುಡಿತೀಯಪ್ಪ? ಬೇಡ ಅತ್ತೆ. ಯಾಕೆ? ಬೂಸ್ಟ್ ಬೇಕು. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಹ್ಯೂಮನ್ ಎನರ್ಜಿ. ಸೀಕ್ರೆಟ್ ಎಲ್ಲ ಪಬ್ಲಿಕ್ ಅಲ್ಲಿ ಓಪನ್ ಮಾಡಬಾರ್ದು. ವಾಟ್ ಬ್ಲಡಿ ನಾನ್ಸೆನ್ಸ್ ಇಸ್ ದಿಸ್? ಏಯ್ ಮಾವ, ನಾನ್ ನಿಮಗೆಲ್ಲ ಹೇಳಿದ್ದು ಈ ಮನೆ ಕಂಡೀಷನ್. ಅದೇ ಓಲ್ಡ್ ಫರ್ನಿಚರ್, ಅದೇ ಓಲ್ಡ್ ಟಿವಿ, ಚೀಪ್, ವೆರಿ ಚೀಪ್. ಚೀಫ್ ಇಂಜಿನಿಯರ್ ಮನೆ ಅಂದ್ರೆ ಹೆಂಗಿರ್ಬೇಕು? ಆ ಕಡೆ ಒಂದು ಪ್ಲಾಸ್ಮಾ ಟಿವಿ, ಈ ಕಡೆ ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ ಇದ್ದಿದ್ರೆ ಹೆಂಗಿರ್ತಿತ್ತು? 50,000 ಸಾಲ ಇರ್ತಿತ್ತು. ಏನ್ ಮಾತು ಅಂತ ಮಾತಾಡ್ತೀರಾ? ಇಷ್ಟೆಲ್ಲ ಸಾಮಾನು ಓನ್ಲಿ 50,000 ಸಿಗುತ್ತಾ? ನೋ ಚಾನ್ಸ್. ಮಿನಿಮಮ್ 1 lakh rupees ಆದ್ರೂ ಬೇಕು. ಏಯ್ 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯ? 1 ಲಕ್ಷ ರೂಪಾಯಿ ಅಷ್ಟೇ ತಾನೆ? ನಾನು ಇರ್ಬೇಕಾದ್ರೆ ವಾಟ್ ಹ್ಯಾಪೆಂಡ್? ಅಣ್ಣ ಪ್ಲೀಸ್ ಅಣ್ಣ ನಾನು ಈ ಮನೇಲಿ ನೆಮ್ಮದಿಯಾಗಿ ಬದುಕ್ತಾ ಇದೀನಿ ಕಣೋ. ನೀನ್ 1 ಲಕ್ಷ ತೋರಿಸಿ ನನ್ ಜೀವನನ ನಾಶ ಮಾಡ್ಬೇಡ್ವೋ ಪ್ಲೀಸ್ ಕಣೋ, ಪ್ಲೀಸ್. ಏನ್ ಮಾತಾಡ್ತಿದ್ಯಾ ನೀನು? ನೀನ್ 1 ಲಕ್ಷನ ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಮತ್ತೆ ನನ್ಗದನ್ನ ತೋರಿಸ್ಬೇಡ್ವೋ ಪ್ಲೀಸ್ ಕಣೋ. ಸರಿ, ಈಗ ನಾನು ಏನ್ ಮಾಡು ಅಂತೀಯಮ್ಮ? ನೀನೀಗ ಬೂಸ್ ಕುಡಿತಾ ಕೂತ್ರೆ ಟ್ರೈನಿಗೆ ಲೇಟ್ ಆಗತ್ತೆ. ಮೊದ್ಲು ಹೋಗಿ. ಏನು ವಿಷಯ? ಮಾಮ ಅದೇನು ಅಂದ್ರೆ ಅಣ್ಣ ತಂಗಿ ಜಸ್ಟ್ ಮಾತಾಡ್ತಾ ಇದ್ದೀವಿ. ಸಿಸ್ಟರ್ ಸೆಂಟಿಮೆಂಟ್. ಆ 1 ಲಕ್ಷ ರೂಪಾಯಿ ಮೇಟ್ರ? ಮಾವ, ಆ 1 lakh rupees ಸಾಯಿಸ್ಬಿಡ್ತೀನಿ. ಆ ಲಕ್ಷ್ಮ ವಿಚಾರ ಮನೇಲಿ ಎತ್ತಿದ್ರೆ ಹೋಗ ಮುಟ್ಟಣ, ಹೋಗ ಕಾಂಪೌಂಡ್ ಹೋಗೋ. ನೋಡಮ್ಮ ಬೇಬಿ, ಇವ್ರೆಲ್ಲಾರು ನಿನಗೆ ಟೀಸ್ ಮಾಡಿ ತೋರ್ಸು. ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ಬಿಡ್ತೀನಿ. ಏಯ್ ಏನೋ ನೋಡ್ತಾ ಇದ್ದೀರಾ? ನಿಮ್ಮ ಅಸಹ್ಯವಾದ ಮುಖನ ಬೇಬಿಗೆ ತೋರಿಸಿ. ಕಮಾನ್. ಅಂದ್ರೆ ಇವನೇನಾ? ಇದೇನ್ ಸರ್ ಹೆರಾಸ್ಮೆಂಟ್? ನನ್ನನ್ನು ಯೂಟೀಸಿಂಗ್ ಮಾಡಿದ್ರು ಅಂತ ನಾನ್ ನಿಮ್ಗೆ ಏನಾದ್ರು ಹೇಳಿದ್ನಾ? ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೊಂದು ಮಾತ್ಕೋಸ್ಕರ ಕಾಯ್ತಿದ್ದ ಇನ್ಸ್ಪೆಕ್ಟರ್. ಸ್ಟೂಡೆಂಟ್ಸ್ ಮೇಲೆ ಪೊಲೀಸರ ದೌರ್ಜನ್ಯ, ಯೂತ್ಸ್ ನ ಲಾಠಿಯಿಂದ ಲೂಟಿ ಮಾಡಿರೋ ನಿಮ್ ಮೇಲೆ ಮಾನವ ಹಕ್ಕು ಉಲ್ಲಂಘನೆ ಕೇಸು, ಪೌರ ಹಕ್ಕು ಉಲ್ಲಂಘನೆ ಕೇಸು. ಆ ಕೇಸು ಈ ಕೇಸು ಜಡ್ದು ನಿನ್ನ ಗಿರ್ಗಿಟ್ಲೆ ತರ ಗಿರ್ರ ಅಂತ ಆಡಿಸ್ತೀನಿ. ನಮ್ಮ ಮಾವ MLA. ಏನ್ ಮೇಡಮ್ ಇದು? ಇವ್ರು ಯಾರು ಅಂತ ಗೊತ್ತಿಲ್ಲದ ಮೇಲೆ ನಿಮ್ ಫ್ರೆಂಡ್ ಕೈಲಿ ಯಾಕೆ ಕಂಪ್ಲೇಂಟ್ ಕೊಡ್ಸಿದ್ರಿ? ಕಂಪ್ಲೇಂಟಾ? ಫ್ರೆಂಡಾ? ಏನ ಫ್ರೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಯಾರವಳು? ಎಲ್ಲಿದ್ದಾಳೆ? ನಮ್ಮಂತ ಸೆಲೆಬ್ರಿಟಿ ಫಿಗರ್ಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳ? ನಮ್ಮ ಮನಸ್ಸಿಗೆ ನೋವಾಗಿದೆ. ಎಲ್ಲಿ ಅಪರಿಚಿತೆ? ಎಲ್ಲಿರ್ತಾಳೆ? ಅವಳು ಎಲ್ಲೇ ಇರ್ಲಿ, ಅರ್ಧ ಗಂಟೆಲಿ ಇಲ್ಲಿ ಕರ್ಸಿ 1, 2, 3, 4, 5 ಗ್ಯಾಪ್ ಇಲ್ದಂಗೆ ಕೋರ್ಟ್ ಇಂದ ಸ್ಟೇಷನ್ಗೆ, ಸ್ಟೇಷನ್ ಇಂದ ಮನೆಗೆ, ಮನೆಯಿಂದ ಸ್ಟೇಷನ್ಗೆ, ಸ್ಟೇಷನ್ ಇಂದ ಕೋರ್ಟ್ಗೆ ಕರ್ಸ್ಬಿಟ್ಟು ಟಾರ್ಚರ್ ಕಮನ್ ಹೇಳು. ನೀ ಹೇಳ್ದೆ ಇದ್ರೆ ನಮ್ಮ ಮಾವ MLA ಗೊತ್ತಲ್ಲ? ಅಯ್ಯೋ ದೇವ್ರೆ, ಆಮೇಲೆ ಏನಾಯ್ತೆ? ಆಗ್ಲೇ ನನ್ಗೊಂದ್ ಸೂಪರ್ ಐಡಿಯಾ ಬಂತು. ದಯವಿಟ್ಟು ನನ್ ಮಾತ್ ಕೇಳಿ. ನೀವ್ ಹೇಳ್ದಾಗೆ ಅವಳನ್ನ ಕರ್ಸು ಅಂದ್ರೆ ಕರೆಸ್ತೀನಿ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಅವಳು ನಿಮ್ಮನ್ ಯಾರನ್ನೂ ಗುರ್ತು ಹಿಡಿಯಲ್ಲ. ಯಾಕೆ? ಶಿ ಈಸ್ ಎಫೆಕ್ಟಿವ್ ಫ್ರಮ್ ಸ್ಪೆಸಿಫೈಡ್ ಅನಿಮಿನೇಷಿಯಾ. ನಮ್ಮ ಮಾವ MLA. ಇಂಗ್ಲಿಷ್ ಗೊತ್ತಿಲ್ಲದೆ ಮಾತಾಡ್ಬೇಡ ಬೇಬಿ. ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀಯಾ? ಲಾಸ್ಟ್ ಇಯರ್ ಅಕ್ಟೋಬರ್ 23ನೇ ತಾರೀಕು ನಾನು ನೋಡಕ್ ಬರ್ತಿದ್ದಾಗ ಅವಳ ಕಾರಿಗೆ ಆಕ್ಸಿಡೆಂಟ್ ಆಯ್ತು. ಪಾಪ ಅವಳ ಅಪ್ಪ ಅಮ್ಮ ಸ್ಪಾಟ್ ಅಲ್ಲೇ ಡೆತ್ ಆದ್ರು. ಇವಳು ಮಾತ್ರ ಬದುಕುಳಿದ್ಲು. ಆದ್ರೆ ಏನ್ ಲಾಭ? ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಚಿಕ್ಕ ಮೆದುಳು ಛಿದ್ರ ಆಗೋಯ್ತು. ಆಗ್ಲಿಂದ ಅವಳಿಗೇನು ಗುರ್ತಿರೋದಿಲ್ಲ ರೀ. ಅಕ್ಟೋಬರ್ 23 ನಡೆದಿರೋ ಪ್ರತಿ ವಿಷಯನೂ ಗುರ್ತಿದೆ. ಆದ್ರೆ 23 ಮೇಲೆ ನಡೆದಿರೋ ಯಾವ ವಿಷಯನೂ ನೆಕ್ಸ್ಟ್ ಗೆ ಮರ್ತ್ ಹೋಗ್ತಾಳೆ. ಪ್ರತಿದಿನಾನು ಅವಳಿಗೆ ಹೊಸ ದಿನಾನೇ. ಅಯ್ಯೋ, ಇವತ್ ನಡೆದಿರೋ ವಿಷಯ ನಾಳೆ ನೆನ್ಪಿರಲ್ಲ ಅಂತೀಯ? ಹಾಗಾದ್ರೆ ನಿನ್ನನ್ ಹೇಗ್ ನೆನ್ಪಲ್ಲಿ ಇಟ್ಕೊಂಡಿದ್ದಾಳೆ? ಅದು ಹಾ, ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ನನ್ನ ಗುರ್ತಿಟ್ಕೊಂಡಿದ್ದಾಳೆ. ಸೊ ಆಕ್ಸಿಡೆಂಟ್ ಆದ್ಮೇಲೆ ನೋಡಿದ್ದನ್ನೆಲ್ಲ ಮರಿತಾಳೆ. ಆಹಾ, ಎಂಥ ಅನುಭವಸ್ಥರು. ಏನೋ ಗಜನಿ ಪಿಕ್ಚರ್ ತರ ಇದೆ. ಆ
ಕಥೆಲಿ ಅಮೀರ್ ಖಾನ್ ಕಾಲ್ ಗಂಟೆಗೊಂದ್ಸತಿ ಮರ್ತೋಗ್ತಾನೆ ಅಲ್ವಾ? ಆದ್ರೆ ಈ ಕಥೆಲಿ ದಿನಕ್ ಒಂದ್ಸಲ ಮರ್ತ್ ಹೋಗ್ತಾಳೆ. ಅಂದ್ರೆ ನೀನ್ ಹೇಳ್ತಿರೋದೆಲ್ಲ ಕತೆನಾ? ಕತೆ ಅಲ್ಲ, ನಿಜ. ಬೇಕಾದ್ರೆ ಅವಳ ಎಕ್ಸ್ರೇ ರಿಪೋರ್ಟ್ ಇದೆ, ನೋಡ್ಕೊಳ್ಳಿ. ಎಕ್ಸ್ರೇನಾ? ನಂದ್ ಯಾವಾಗ ತೆಗೆದ್ರೆ? ನೆನ್ನೆ ನನ್ ಕಾಲ್ ಎಕ್ಸ್ರೇ ತೆಗ್ದಿದ್ರಲ್ಲ, ಅದೇ ಕೊಟ್ಟೆ. ಲೆಗ್ ಎಕ್ಸ್ರೇನಾ ಬ್ರೇನ್ ಅಂತ ಹೇಳಿದ್ಯಾ? ಅವ್ರು ಕಂಡಿಡಿಲಿಲ್ವಾ? ಅಷ್ಟ್ ಬುದ್ಧಿ ಎಲ್ಲಿದ್ಯಾ ಅವ್ರಿಗೆ? ಎಕ್ಸ್ರೇ ನೋಡ್ತಾ ಅವ್ರು ಕೊಡ್ತಿದ್ ಬಿಲ್ಡಪ್ ನೋಡ್ಬೇಕಿತ್ತು. ಏನೋ ಮೆದುಳು ಇಷ್ಟುದ್ದ ಇದೆ. ಚಿಕ್ಕ ಮೆದುಳು ಛಿದ್ರಾಗಿ ಹೆಂಗ್ ಸೀಳ್ ಬಿಟ್ಟಿದೆ ನೋಡು. ಆ ಹುಡುಗಿ ನೆನೆಸ್ಕೊಂಡ್ರೇನೆ ಹೃದಯ ಒಡೆದು ಹೋಗುತ್ತೆ ಕಣೋ. ಏನ್ರಪ್ಪ ಈ ಕಾಂಪ್ರಮೈಸ್? ಇನ್ಸ್ಪೆಕ್ಟರ್ ಮಾವ MLA. ಲೈ ಸಾರ್ದೇನ್ ತಪ್ಪಿದೆ, ಹೋಗ್ಲಿ ಬೇಡ. ಥ್ಯಾಂಕ್ ಯು ತಮ್ಮ. ಮೆದುಳು ಜ್ವರ ಅಂದ್ರೆ ತಮ್ಮ, ಎಸ್ ನಿಮ್ಮ ಮಾವನ ಹೆಸರೇನು? MLA. ಹೆಸರೇನು ಅಂದೆ? ಮಂಡ್ಯ ಲಿಂಗ ಆಚಾರ್ಯ. ಶಾರ್ಟ್ ಕಟ್ ಅಲ್ಲಿ MLA. ನಡೆದಿದ್ದೇನೋ ನಡೀತೋ. ಇನ್ಮೇಲಾದ್ರೂ ನಿನ್ ಫ್ರೆಂಡ್ ನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಯಾವಾಗಂದ್ರ ಅವಾಗ ಆಚೆ ಕಳ್ಸ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಡ. ಇನ್ನೊಂದ್ಸಲ ಈ ತರ ಆಯ್ತು ಅಂದ್ರೆ ಗೊತ್ತಲ್ಲ ನಮ್ ಬಗ್ಗೆ. ಗೊತ್ತು ರೀ. ಹುಷಾರ್. ಬನ್ರ. ನನ್ ಎಕ್ಸ್ರೇ. ಬೇಬಿ, ಈ ಎಕ್ಸ್ರೇ ನಂಗ್ ಕೊಡ್ತೀಯಾ? ನನ್ ಫ್ರೆಂಡ್ಗೆ ಬ್ರೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಸ್ವಲ್ಪ ಓವರ್ ಆದಂಗಿದೆ. ಹೌದಲ್ವಾ? ಸರ್, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದಿದ್ದೆ ಸರ್. ನಾನೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಕಳ್ಕೊಂಡಿರೋ ಸುಖ ಸಂತೋಷ ಎಲ್ಲ ನಿಮ್ಮನ್ನ ಹುಡುಕೊಂಡು ಮತ್ತೆ ವಾಪಸ್ ಬರುತ್ತೆ ಸರ್. ಏನಾ ಫಾರ್ಮುಲಾ? ದಿಸ್ ಇಸ್ ಕಾಲ್ಡ್ ದ ಓನ್ ಅಂಡ್ ಓನ್ಲಿ ದ ಗ್ರೇಟ್ ಫ್ಲಾಶ್ ಬ್ಯಾಕ್ ಫೋಬಿಯಾ ಟ್ರೀಟ್ಮೆಂಟ್ ಸರ್. ಅಂದ್ರೆ ಯಾವಾಗಾದ್ರೂ ನಿಮ್ಮಿಬ್ರು ಮಧ್ಯೆ ಜಗಳ ನಡೆದ್ರೆ ನಿಮ್ಮಿಬ್ರು ಲೈಫ್ ಅಲ್ಲಿ ನಡೆದಿರೋ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ನ ರಿವ್ಯಾಂಡ್ ಮಾಡ್ಕೊಂಡು ಪ್ಲೇ ಮಾಡಿ ನೋಡಿದ್ರೆ ಆ ಮಧುರವಾದ ಕ್ಷಣಗಳು ಮತ್ತೆ ವಾಪಸ್ ಬರುತ್ತೆ. ನಂಗೋಕೆ. ನನಗೂ ಓಕೆ. 5 ವರ್ಷದ ಹಿಂದೆ ನಾವೆಲ್ಲಿದ್ವಿ? ಕೊಡೈಕೆನಾಲು. ಅಲ್ಲಿ ರೆಸ್ಟೋರೆಂಟ್ ನಲ್ಲಿ ನನ್ನ ನೋಡ್ತಾ ಜೊಲ್ ಸುರಿಸ್ಕೊಂಡು ಸ್ಯಾಂಡ್ವಿಚ್ ಅಂತ ನಮ್ಮಪ್ಪನ್ ಕೈ ಕಚ್ಬಿಟ್ಟಿದ್ರಿ. ಅದು ಮಧ್ಯಾಹ್ನ. ಸಾಯಂಕಾಲ ಕೆರೆ ದಂಡೆ ಹತ್ರ ಸೈಕಲ್ ತುಳ್ಕೊಂಡ್ ಬಂದ್ರಿ. ನಾನ್ ಕಣ್ಣು ಹೊಡೆದೆ. ನೀವು ಜರ್ಕ್ ಹೊಡೆದು ರೋಡಲ್ಲಿ ಹೋಗ್ತಿದ್ ಮುದ್ಕಿಗೆ ಡ್ಯಾಶ್ ಹೊಡೆದು ಕೆಳಗೆ ಬಿದ್ಬಿಟ್ರಿ. ನೀನ್ ಹೇಳಿದ್ದು ಸಾಯಂಕಾಲದ್ದು, ಮತ್ತೆ ರಾತ್ರಿ. ಹೋಗಿಪ್ಪ, ನಂಗ್ ನಾಚಿಕೆ ಆಗತ್ತೆ. ಹೋಗ್ಲಿ, ನಾನೇ ಹೇಳ. ಹೇಳಿ. ಅವತ್ ರಾತ್ರಿ ತುಂಬಾ ಚಳಿ ಇತ್ತು. ನಾನು ವಿರಹ ವೇದನೆಯಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದೆ. ಹಾಗಿದ್ದಕ್ಕಿದ್ದಂಗೆ ಕರೆಂಟ್ ಹೊರಟೋಯ್ತು. ಹೌದು, ನನಗೂ ನೆನ್ಪಿದೆ. ಆಗ ನೀನು ಒಳಗ್ ಬಂದೆ. ಮಲ್ಲಿಗೆ ಹೂವಿನ ಸುವಾಸನೆ. ಆ ಹುಣ್ಣಿಮೆ ರಾತ್ರಿಲಿ ನಿನ್ ದೇವತೆ ತರ ಕಾಣಿಸ್ತಾ ಇದ್ದೆ. ನನಗಾಗ ತಡ್ಕೊಳಕ್ಕಾಗದೆ. ಏನಾಯ್ತೆ? ಅವತ್ತು ನಾನು 7 ಗಂಟೆಗೆ ನಿದ್ದೆ ಮಾಡ್ಬಿಟ್ಟಿದ್ದೆ ಕಣೋ. ಆಗ ಅಲ್ಲಿ ಹಾಲು ತಗೊಂಡ್ ಬಂದಿದ್ದು ನನ್ ತಂಗಿ ಕಣೋ. ನನ್ನನ್ನೇ ಯಾವತ್ತೇ ನೀನು ದೋಣಿ. ಈ ಜನ್ಮದಲ್ಲಿ ನಿನ್ ಮುಖ ನಾನು ನೋಡಿದ್ದೀನಿ. ನಿಲ್ಸಿ. ನಿನ್ನ ಸಲಹೆಗೆ ನನ್ನ ಕೃತಜ್ಞತೆಗಳಪ್ಪ. ನನ್ಗೊಂದ್ ಸಣ್ಣ ಸಹಾಯ ಮಾಡ್ತೀಯಾ? ಏನ್ ಸರ್? ನನಗೆ ನಡೆಯಕ್ ಶಕ್ತಿ ಇಲ್ಲ. ನನ್ನ ಕಾರಲ್ಲಿ ಒಂದು ಗನ್ ಇದೆ, ತಂದ್ಕೊಡ್ತೀಯಪ್ಪ? ಯಾಕೆ ಸರ್? ನೀನು ಸುಡಕ